ಅಲ್ಲ, ಬಟ್ ಈಗ ರಾಜ್ಯಸಭೆ ಚುನಾವಣೆ ದಿನಾಂಕ ನಿಗದಿ ಆಗಿರೋದ್ರಿಂದ ನಾಯಕತ್ವದ ಬದಲಾವಣೆ ಆಗತ್ತಾ? ಯಾಕೆಂದ್ರೆ AICC ಅಧ್ಯಕ್ಷರಾಗಿದ್ದ ಖರ್ಗೆ ಅವರಿಗೆ ಯಾವತ್ತೋ ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ದೊರೆಯಬೇಕಾಗಿತ್ತು. ಅತ್ಯಂತ ಹಿರಿಯರು, ಪ್ರಭಾವಿ ನಾಯಕರು, ದಲಿತ ಸಮುದಾಯಕ್ಕೆ ಸೇರಿದಂತೆ ಎಲ್ಲ ಸುಮಾರಷ್ಟು ಅವರುಗಳಿಗೆ ಎಲ್ಲ ರೀತಿಯಿಂದಲೂ ಅರ್ಹತೆಗಳಿವೆ. ಹಾಗಾಗಿ ಅದನ್ನೇ ಅಷ್ಟು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕಾಗಿಲ್ಲ. ಇಲ್ಲಿ ಕಾಂಗ್ರೆಸ್ನವ್ರು ಯಾರು ಗೆದ್ರು ಯಾರು ಹೋದ್ರು ಕೂಡ ಹೈಕಮಾಂಡ್ ಕ್ಯಾಂಡಿಡೇಟೇ. ಖರ್ಗೆ ಅವರು ಹೈಕಮಾಂಡ್ ಕ್ಯಾಂಡಿಡೇಟೇ, BV ಶ್ರೀನಿವಾಸ್ ಯಾರು ಹೋದ್ರು ಕೂಡ. ಆದರೆ ನಾನು ಹೇಳಿದ್ದು ದೆಹಲಿಯಿಂದ ಇಂಪೋರ್ಟ್ ಆಗೋದು, ದೆಹಲಿಯಿಂದ ಬರುವಂಥ ರಫ್ತಾಗುವಂಥ ಅಭ್ಯರ್ಥಿಗಳ ಪೈಕಿ ಹೇಳ್ತಾ ಇದ್ದೀನಿ. ಒಟ್ಟು 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿನಲ್ಲಿ 3 ಜನರ ಆಯ್ಕೆಗಾಗಿ ದೊಡ್ಡ ಕಸರತ್ತು ನಡೀತಾ ಇದೆ. BJPಯಿಂದ ಒಬ್ಬರ ಆಯ್ಕೆ ಆಗಬಹುದಾಗುತ್ತೆ. JDSನಿಂದ ನಂಬರ್ ಕಡಿಮೆ ಇರೋದ್ರಿಂದ ಅವರ ಆಯ್ಕೆ ಆಗಲ್ಲ. ಅವರ ಪಕ್ಷದ ನಾಯಕರನ್ನ ವಯಸ್ಸಿನ ಕಾರಣಕ್ಕೆ ಅವಕಾಶಗಳನ್ನು ನಿರಾಕರಿಸಿದ್ರು. ಬೇರೆಲ್ಲರನ್ನ ಬಿಡಿ, ಲಾಲಕೃಷ್ಣ ಅಡ್ವಾಣಿ ಅಂತವ್ರಿಗೆ, ಮುರಳಿ ಮನೋಹರ್ ಜೋಶಿ ಅಂತವ್ರಿಗೆ ಅವಕಾಶಗಳನ್ನು ನಿರಾಕರಣೆ ಮಾಡಿದರು. ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು. ಈಗ ದೇವೇಗೌಡಗೆ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಈ ವಯಸ್ಸಿನ ವಿಷಯ ಅಡ್ಡ ಬರಲ್ವಾ? ಇವರು ದೇವೇಗೌಡ ಮೋದಿಗೆ ಏನೋ ಬಹುಪರಕ ಆಗ್ತಾರೆ ಅಂತ ಬಹಿರಂಗವಾಗಿ BJP ನಾಯಕರೇ ನಾಚ್ಕೋಬೇಕು, ಅಷ್ಟು ಹೊಗಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಳಿಸ್ಬಿಟ್ರೆ. BJPಯ ಒಂದು ಸಂಸತ್ತು ಕೂಡ ರಾಜಕಾರಣಕ್ಕೆ ಬಳಕೆ ಆಗುತ್ತೆ, ಯೋಜನೆಗಳು ಕೂಡ ರಾಜಕಾರಣಕ್ಕೆ ಬಳಕೆ ಆಗುತ್ತೆ, ಎಲ್ಲದೂ ಕೂಡ ರಾಜಕಾರಣ, ಓಟು. ಅದು ಬಿಟ್ಟು ಬೇರೆ ಅದರಿಂದ ಆಚೆ ದಾಟೋದೇ ಇಲ್ಲ. ಹಾಗಾಗಿ ಅದು ರಾಜಕೀಯವಾಗಿ ನೋಡುತ್ತೆ. ರಾಜಕೀಯವಾಗಿ ನೋಡಿ ದೇವೇಗೌಡರಿಗೆ ಅಂತ ಒಂದು ಅವಕಾಶ ಸಿಗಬಹುದು. ಇವ್ರದ್ದೇನು ರಾಜ್ಯ BJP ನಾಯಕರದ್ದು ಏನೇನೂ ಇಲ್ಲ, ಇವ್ರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಇವರು ಗುಣಗಳು ಬಂದಂಥ ಸಮಯದಲ್ಲಿ ಅವ್ರನ್ನ ಇವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಇವ್ರನ್ನ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ನಂಗೆ ಗೊತ್ತಿರೋ ಹಾಗೆ ದೇವೇಗೌಡರು ಹುಟ್ಟುಹಬ್ಬ ಆಚರಿಸಿಕೊಳ್ಳುವಂಥ ಸಮಯದಲ್ಲಿ ಮೊದಲ ಬಗ್ಗೆ ಹೋಗಿದ್ದು ಸಿದ್ದರಾಮಯ್ಯ ಅವ್ರದ್ದೇ ಇರ್ಬೋದೇನೋ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಪುಕನಿಕೆರೆ. ರಾಜ್ಯದಿಂದ ಪ್ರತಿ 2 ವರ್ಷಕ್ಕೆ ರಾಜ್ಯಸಭೆಗೆ ಹೋಗುವಂತಹ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಜೂನ್ 18ನೇ ತಾರೀಕು ಚುನಾವಣೆ ನಡೆಯುತ್ತೆ. 4 ಸ್ಥಾನಗಳ ಪೈಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಕಾಂಗ್ರೆಸ್ನಿಂದ ಅವರು ಹೋಗೋದು ಖಚಿತ ಆಗಿದೆ. ಉಳಿದ 3 ಸ್ಥಾನಗಳಿಗೆ ಯಾರು ಹೋಗ್ತಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಅದರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಹೋಗ್ತಾರಾ ಅನ್ನುವಂಥ ಇನ್ನೊಂದು ಪ್ರಶ್ನೆ ಇದೆ. ಯಾಕೆಂದರೆ ಅವ್ರಿಗೆ BJP ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡುತ್ತಾ ಅಥವಾ BJP ತನ್ನದೇ ಆದಂಥ ಅಭ್ಯರ್ಥಿಯನ್ನು ಕಳಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ RH ನಟರಾಜ್ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರಣೇಶ್. ಈಗ ರಾಜ್ಯಸಭೆಗೆ ಚುನಾವಣೆಗೆ ಏನು ದಿನಾಂಕ ನಿಗದಿಯಾಗಿದೆ. ನನಗೆ ತಿಳಿದು ಬರ್ತಿರುವಂಥ ಎಲ್ಲ ಮಾಹಿತಿಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರು ಹೋಗೋದು ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಉಳಿದ 3 ಸ್ಥಾನಗಳಿಗೆ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಸೊ ನಿಮ್ಮ ಪ್ರಕಾರ ಏನೇನು ಆಗ್ಬೋದು, ಯಾವ್ಯಾವ ಪಕ್ಷ ಯಾರನ್ನ ಪರಿಗಣಿಸ್ಬೋದು ಅಂತ? ಒಟ್ಟು ಈ ರಾಜ್ಯಸಭೆ ಚುನಾವಣೆಯನ್ನು ಗಮನಿಸಿದಾಗ ನಾವು 4th ಶೆಡ್ಯೂಲ್ ಅಂತ, ಸಂವಿಧಾನದ 4th ಶೆಡ್ಯೂಲ್ ಪ್ರಕಾರ ರಾಜ್ಯಗಳಿಗೆ ಜನಸಂಖ್ಯೆಯ ಮೊದಲ 50 ಲಕ್ಷಕ್ಕೆ ಒಬ್ಬ ಸದಸ್ಯರು ಅಂತ, ಆ ನಂತರದಲ್ಲಿ ಪ್ರತಿ 20 ಲಕ್ಷಕ್ಕೆ ಒಬ್ಬ ಸದಸ್ಯರ ಪ್ರಕಾರ 1971 ಜನಸಂಖ್ಯೆ ಇಲ್ಲಿವರೆಗೂ ನಾವೀಗ 2026ಕ್ಕೆ ಬಂದರೂ ಕೂಡ ಈ ರಾಜ್ಯಸಭೆಯ ಚುನಾವಣೆ ವಿಷಯಕ್ಕೆ ಬಂದಂಥ ಸಮಯದಲ್ಲಿ ನಾವಿನ್ನೂ 1971 ಜನಗಣತಿಯನ್ನೇ ಇಟ್ಕೊಂಡಿದ್ದೀವಿ. ಹಾಗಾಗಿ ಕರ್ನಾಟಕಕ್ಕೆ ಸಿಗ್ತಾ ಇರೋದು ಕೇವಲ 12 ಸ್ಥಾನ ಮಾತ್ರ 225ರಲ್ಲಿ, ಅಂದರೆ ಅವತ್ತಿನ ಜನಸಂಖ್ಯೆ ನೋಡಿಕೊಂಡು. ಆ ಲೆಕ್ಕಕ್ಕೆ ರಾಜ್ಯಸಭೆಯ ಒಟ್ಟು ಸ್ಥಾನಗಳ ವಿಷಯಕ್ಕೆ ಬಂದಂಥ ಸಮಯದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಜನಕ್ಕೆ ತಕ್ಕಂತೆ, ಅಂದರೆ ನಿಮ್ಮ 4th ಶೆಡ್ಯೂಲ್ ಅಸೆಂಬ್ಲಿ ಸಂವಿಧಾನದ 4th ಶೆಡ್ಯೂಲ್ ಪ್ರಕಾರ ಏನು ಹೇಳುತ್ತೆ, ಜನಸಂಖ್ಯೆಗೆ ತಕ್ಕಂತೆ ಪ್ರಾತಿನಿಧ್ಯ ಇರಬೇಕು ಅಂತ. ಆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಧರಣೇಶ್. ಮೊದಲು ಅದಕ್ಕೆ 12 ಸ್ಥಾನಗಳಿದೆ. ಈಗ 12ರಲ್ಲಿ 4 ಸ್ಥಾನ, ಪ್ರತಿ 2 ವರ್ಷಕ್ಕೊಂದ್ಸಲ 4 ಅಂತೇಳಿ 6 ವರ್ಷದ ಅವಧಿ. ಏನು ರಾಜ್ಯಸಭಾ ಸದಸ್ಯರ ಒಟ್ಟು ಅವಧಿ 6 ವರ್ಷ. 6 ವರ್ಷಕ್ಕೆ ಪ್ರತಿ 2 ವರ್ಷಕ್ಕೆ 4 ಜನ ರೀತಿಯಲ್ಲಿ ರಿಟೈರ್ಡ್ ಆಗ್ತಾರೆ. ಈಗ ರಿಟೈರ್ಡ್ ಆಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ, HD ದೇವೇಗೌಡ, ಈರಣ್ಣ ಕಡಾಡಿ ಮತ್ತು ನಾರಾಯಣ್, ಇದರಲ್ಲಿ 3 ಜನ BJPಯವರು ರಿಟೈರ್ಡ್ ಆಗಿ. ದೇವೇಗೌಡ ಲಾಸ್ಟ್ ಟೈಮ್ ರಾಜ್ಯಸಭೆಗೆ ಹೋಗಿದ್ದು ಕಾಂಗ್ರೆಸ್ ಮತ್ತು JDS ಬೆಂಬಲಿತ ಅಭ್ಯರ್ಥಿಯಾಗಿ ರಾಜ್ಯಸಭೆಗೆ ಹೋಗಿದ್ರು. ಹಾಗೆ ಖರ್ಗೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹೋಗಿದ್ರು. ಇನ್ನು 2 ಸ್ಥಾನಗಳು BJPಯ ಇತ್ತು. ಈಗಿರುವಂಥ ಒಟ್ಟು ವಿಧಾನಸಭೆಯ ಒಟ್ಟು ಶಾಸಕರ ಸಂಖ್ಯಾಬಲವನ್ನು ಆಧರಿಸಿ ನೋಡೋದಾದರೆ, ಅಂದರೆ ಈ ಒಟ್ಟು 224 ಡಿವೈಡೆಡ್ ಬೈ ಅದು ಲೆಕ್ಕ ಮಾಡಿದಾಗ ಒಬ್ಬ ಅಭ್ಯರ್ಥಿ ಆಯ್ಕೆಗೆ 45+ ಮತಗಳು ಬೇಕಾಗುತ್ತೆ, ಕನಿಷ್ಠ 45 ಮತಗಳು ಬೇಕಾಗುತ್ತೆ. ಆ ಲೆಕ್ಕಕ್ಕೆ ಬಂದಂಥ ಸಮಯದಲ್ಲಿ ಕಾಂಗ್ರೆಸ್ಸಿನಿಂದ ಅತ್ಯಂತ ಸುಲಭವಾಗಿ 3 ಅಭ್ಯರ್ಥಿಗಳ ಆಯ್ಕೆಯಾಗಿ ಹೆಚ್ಚುವರಿ ಮತಗಳು ಉಳ್ಕೊಳ್ತವೆ. ಹಾಗೆ BJPಯಿಂದ ಒಬ್ಬರು ಅಭ್ಯರ್ಥಿ ಸುಲಭವಾಗಿ ಆಯ್ಕೆಯಾಗಿ
ಮತಗಳು ಉಳ್ಕೊಳ್ತವೆ, ಸ್ವಲ್ಪ ಮತಗಳು ಉಳ್ಕೊಳ್ತವೆ. ಹೀಗಿರುವಂತಹ ಸಮಯದಲ್ಲಿ ಒಟ್ಟು 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿನಲ್ಲಿ 3 ಜನರ ಆಯ್ಕೆಗಾಗಿ ದೊಡ್ಡ ಕಸರತ್ತು ನಡೀತಾ ಇದೆ. ಬಿಜೆಪಿಯಿಂದ ಒಬ್ಬರ ಆಯ್ಕೆ ಆಗಬಹುದಾಗುತ್ತೆ. JDSನಿಂದ ನಂಬರ್ ಕಡಿಮೆ ಇರೋದ್ರಿಂದ ಅವರ ಆಯ್ಕೆ ಆಗಲ್ಲ. ಈಗ ಬಂದಿರುವಂಥ ಲೆಕ್ಕಾಚಾರ ಯಾರು ಆಯ್ಕೆ ಆಗ್ತಾರೆ ಅಂತ ನೀವು ಹೇಳಿದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆ ಆಗ್ಬಿಡ್ತಾರೆ AICC ಅಧ್ಯಕ್ಷರು ಅಂತ. ಆದರೆ ಈಗ ನಡೀತಾ ಇರುವಂಥ ರಾಜಕಾರಣದಲ್ಲಿ ಲೆಕ್ಕಾಚಾರ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಲಿಕ್ಕೂ ಬರಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ, ಈ ಚರ್ಚೆಗಳು ನಡೀತಾ ಇದೆ. ಇಂಥ ಬಟ್ ಈಗ ರಾಜ್ಯಸಭೆ ಚುನಾವಣೆ ದಿನಾಂಕ ನಿಗದಿ ಆಗಿರೋದ್ರಿಂದ ನಾಯಕತ್ವದ ಬದಲಾವಣೆ ಆಗತ್ತಾ? ಅಲ್ಲಲ್ಲ, ನನ್ನ ಚರ್ಚೆ ನನಗೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಲ್ಲ. ನಾನು ನೀವು ಹೇಳಿದ್ದನ್ನ ಹೇಳೋದಕ್ಕೆ ಹೇಳಿಕೊಟ್ಟೆ. ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ ಚರ್ಚೆ ನಡೀತಾ ಇರುವಾಗ ಒಂದು ಹೆಸರು ಕೇಳಿ ಬಂದಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದೇ. ಅವ್ರದ್ದು ಕೂಡ ಹೆಸರು ಕೇಳಿ ಬಂದಿದೆ. ದಲಿತ ಮುಖ್ಯಮಂತ್ರಿ ಎನ್ನುವಂಥ ಪ್ರಸ್ತಾಪ ಬಂದಾಗ ಖರ್ಗೆ ಅವರ ಹೆಸರು ಬರುತ್ತೆ. ಖರ್ಗೆ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಎನ್ನುವಂಥ ಚರ್ಚೆಗಳು ಬರ್ತಿದೆ. ಹಾಗಾದ್ರೆ ಖರ್ಗೆ ಅವರು ಹೇಗೆ ರಾಜ್ಯಸಭಾ ಸದಸ್ಯರಾಗ್ತಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ರಾಜಕಾರಣದಲ್ಲಿ ಏನು ಒಂದೊಮ್ಮೆ ರಾಜ್ಯಸಭೆಗೆ ಖರ್ಗೆ ಅವರನ್ನ ಕಳಿಸದೇ ಇದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಳ್ಬೋದಾ? ಅಲ್ಲ, ಹಾಗೇನೆ. ಯಾಕೆಂದ್ರೆ AICC ಅಧ್ಯಕ್ಷರಾಗಿದ್ದೆ ಖರ್ಗೆ ಅವರಿಗೆ ಯಾವತ್ತೋ ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ದೊರೆಯಬೇಕಾಗಿತ್ತು. ಅತ್ಯಂತ ಹಿರಿಯರು, ಪ್ರಭಾವಿ ನಾಯಕರು, ದಲಿತ ಸಮುದಾಯಕ್ಕೆ ಸೇರಿದಂಥ ಎಲ್ಲ ಸುಮಾರಷ್ಟು ಅವರುಗಳಿಗೆ ಎಲ್ಲ ರೀತಿಯಿಂದಲೂ ಅರ್ಹತೆಗಳಿವೆ. ಹಾಗಾಗಿ ಅದನ್ನೇ ಅಷ್ಟು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕಾಗಿಲ್ಲ. ಆ ಚರ್ಚೆ ಒತ್ತಟ್ಟಿಗಿಡೋದಾದ್ರೆ ನೀವು ಹೇಳೋ ಮಾತು ಸರಿಯಾಗುತ್ತೆ. ಮೊದಲ ಆಯ್ಕೆ, ಯಾಕೆಂದ್ರೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಲಾಕ್ ಮುಖ್ಯಸ್ಥರು ಕೂಡ ಇಂಡಿಯಾ ಒಕ್ಕೂಟದ ಮುಖ್ಯಸ್ಥರಾಗಿಯೂ ಕೂಡ ಇದ್ದಾರೆ. ಹಾಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅವರ ಅಗತ್ಯ ಹೆಚ್ಚಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂಥ ಸತ್ಯ. ಹಾಗಾಗಿ ಖರ್ಗೆ ಅವರು ನಿರ್ವಿವಾದವಾಗಿ ಖರ್ಗೆ ಅವರ ಆಯ್ಕೆ ಸ್ವಾಭಾವಿಕವಾಗಿರುತ್ತೆ, ಅವರ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಆಯ್ಕೆ ಬಂದಂಥ ಸಮಯದಲ್ಲಿ ಲೆಕ್ಕಾಚಾರಗಳು ಬರುತ್ತೆ, ಜಾತಿವಾರು ಸಮೀಕರಣ ಬರುತ್ತೆ, ಪ್ರಾದೇಶ ಸಮೀಕರಣ ಬರುತ್ತೆ. ಈಗ ಕೇಳಿ ಬರ್ತಾ ಇರುವಂಥ ಹೆಸರು, ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ, ಮಂಡ್ಯ ಮೂಲದವರು ಭದ್ರಾವತಿಯಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಂಥ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ BV ಶ್ರೀನಿವಾಸ್ ಅಧ್ಯಕ್ಷರು ಕೆಲಸ ಮಾಡಿದಂತಹ BV ಶ್ರೀನಿವಾಸ್ ಅವ್ರದ್ದೊಂದು ಹೆಸರು ಕೇಳಿ ಬರ್ತಾ ಇದೆ. ಇದರ ನಡುವೆ ಇನ್ನೊಂದು AICCಯ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಅವರ ಹೆಸರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಆಗಲೇ ಅಜಯ್ ಮಕೇನ್ ಅವರಿಗೆ ಕೊಟ್ಟಿದ್ರು. ಅಂದ್ರೆ ಯಾವಾಗ ಈ ರಾಜ್ಯಸಭೆಯ ಸ್ಥಾನಗಳು ಖಾಲಿ ಆಗುತ್ತೆ ಧರಣೇಶ್, ಆ ಸಮಯದಲ್ಲಿ ಆಡಳಿತಾರೂಢ ಪಕ್ಷಗಳು JDS ಅನ್ನು ಹೊರತುಪಡಿಸಿ ಆಡಳಿತಾರೂಢ ಪಕ್ಷಗಳು ದೆಹಲಿಯಿಂದ ಒಬ್ಬ ಅಭ್ಯರ್ಥಿನ ಕಳಿಸ್ತಾರೆ. ನೀವು ಬಿಜೆಪಿಯನ್ನು ಗಮನಿಸಿದಾಗ ನೋಡ್ಬೋದು, ರಾಜೀವ್ ಚಂದ್ರಶೇಖರ್ ಬಂದರು, ಹೇಮಾ ಮಾಲಿನಿ ಬಂದರು, ನಿರ್ಮಲಾ ಸೀತಾರಾಮನ್ ಬಂದರು, ವೆಂಕಯ್ಯ ನಾಯ್ಡು ಅವರು ಹೋಗ್ತಾ ಇದ್ರು. ಈ ರೀತಿಯಾಗಿ ಆಕ್ಚುಲಿ ದೆಹಲಿಯಿಂದ ಇನ್ನೂ ಒಂದು ಹೆಸರಿದೆ, ದೀಪದಾಸ್ ಮುನ್ಷಿ ಅವರ ಹೆಸರು ಕೂಡ ಇದೆ. ಹಿಂಗೆ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಈ ರೀತಿಯಾದಂಥ ಪರಂಪರೆ ಆಯ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಕಳೆದ ಬಾರಿ ಅಜಯ್ ಮಕೇನ್ ಅವರು ಹೋಗಿದ್ದಾರೆ. ಈ ಸಲ ಪವನ್ ಖೇರಾ ಹೋಗ್ತಾರಾ, ದೇವದಾಸ್ ಮುನ್ಷಿ ಹೋಗ್ತಾರಾ, ಈ ರೀತಿ ಚರ್ಚೆಗಳು ನಡೀತಿದೆ. BV ಶ್ರೀನಿವಾಸ್ ಕೂಡ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಇಲ್ಲಿ ಕಾಂಗ್ರೆಸ್ನವ್ರು ಯಾರು ಗೆದ್ರು ಯಾರು ಹೋದ್ರು ಕೂಡ ಹೈಕಮಾಂಡ್ ಕ್ಯಾಂಡಿಡೇಟೇ. ಖರ್ಗೆ ಅವರು ಹೈಕಮಾಂಡ್ ಕ್ಯಾಂಡಿಡೇಟೇ, BV ಶ್ರೀನಿವಾಸ್ ಯಾರು ಹೋದ್ರು ಕೂಡ. ಆದ್ರೆ ನಾನು ಹೇಳಿದ್ದು ದೆಹಲಿಯಿಂದ ಇಂಪೋರ್ಟ್ ಒಂದು ದೆಹಲಿಯಿಂದ ಬರುವಂತ ರಫ್ತಾಗುವಂತ ಅಭ್ಯರ್ಥಿಗಳ ಪೈಕಿ ಹೇಳ್ತಾ ಇದ್ದೀನಿ. ಇನ್ನು ಒಂದು BV ಶ್ರೀನಿವಾಸ್ ಹೋದ್ರೆ ಅವರು ಹಿಂದುಳಿದ ಸಮುದಾಯಕ್ಕೆ ಸೇರ್ತಾರೆ, ಖರ್ಗೆ ಹೋದ್ರೆ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥವ್ರು ಆಗ್ತಾರೆ. 2 ಮೀಸಲಾತಿ ಮುಗಿತು. ಇನ್ನು ಜಾತಿವಾರು ಲೆಕ್ಕಾಚಾರ ಮಾಡುವಂಥ ಬಂದಂಥ ಸಮಯದಲ್ಲಿ ಪ್ರಭಾವಿ ಸಮುದಾಯಗಳಿಗೆ ಕೊಡಬೇಕು, ಒಕ್ಕಲಿಗ ಮತ್ತು ವೀರಶೈವ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ. ಒಕ್ಕಲಿಗ ಸಮುದಾಯಕ್ಕೆ ಕೊಡಬೇಕು ಅಂತಂದ್ರೆ ಯಾರು ಅಂತ ಈಗಾಗಲೇ ಮೈಸೂರಿನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಂದು ನಿರ್ಣಯ ತಗೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಕೂಡ ಆ ನಿರ್ಣಯದ ಭಾಗ. ಏನು ಅಂತ ಹೇಳಿದ್ರೆ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ಕಳಿಸಬೇಕು ಅನ್ನುವಂಥದ್ದು. ಲಿಂಗಾಯತರ ಅಥವಾ ವೀರಶೈವ ಒಕ್ಕಲಿಗರನ್ನು ಕಳಿಸೋದಾದ್ರೆ ನಮ್ಮ ಅಭ್ಯರ್ಥಿ ಇರಲಿ ಅಂತೇಳಿ DK ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದೇ ನಾನು ಹೇಳಿಕೊಟ್ಟೆ ಅಲ್ಲೇನೆ, ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಲಿಂಗಾಯತ ವಿಷಯ ಆಮೇಲೆ ಚರ್ಚೆ ಮಾಡೋಣ. ಬಟ್ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ GC ಚಂದ್ರಶೇಖರ್ ಅವ್ರು ಇರೋದ್ರಿಂದ, ಒಕ್ಕಲಿಗ ಸಮುದಾಯದ GC ಚಂದ್ರಶೇಖರ್ ಇರೋದ್ರಿಂದ ಮತ್ತೊಬ್ಬ ಒಕ್ಕಲಿಗರಿಗೆ ಅವಕಾಶ ಸಿಗುತ್ತಾ? ಅಲ್ಲ, ಹೇಳಲಿಕ್ಕೆ ಬರಲ್ಲ ಏನಾಗುತ್ತೆ ಅನ್ನೋದು. ಆದ್ರೆ ನನ್ನ ಚರ್ಚೆ ಇರೋದು ಈಗ ಸದ್ಯಕ್ಕೆ ಯಾವುದು ಕೂಡ ಹೇಳಲಿಕ್ಕೆ ಫೈನಲ್ ಆಗಲ್ಲ. ಹಾಗೇನೆ ಲಿಂಗಾಯತ ಸಮುದಾಯಕ್ಕೆ ಬಂದಂತಹ ಸಮಯದಲ್ಲಿ ಕರ್ನಾಟಕದ ಪರವಾಗಿ ವಕೀಲಿ ವೃತ್ತಿ ನಡೆಸ್ತಾ ಇರುವಂಥ, ಕರ್ನಾಟಕದ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂಥ ಮೋಹನ್ ಕಾತರ್ಕಿ ಅವರ ಹೆಸರು ಕೂಡ ಇದೆ. ಹಾಗೆ ಅದ್ರ ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಕೂಡ ಪ್ರಮುಖವಾಗಿ, ಬೆಳಗಾವಿಯವರು ಇಬ್ಬರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಇದ್ರ ಜೊತೆಯಾಗಿ ಕಾಂಗ್ರೆಸ್ನಲ್ಲಿ ಇನ್ನೊಂದು ವಾದ ಇದೆ. ವಿಧಾನಸಭೆ ಚುನಾವಣೆಗೆ ಅಥವಾ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತವರಿಗೆ ಅವಕಾಶ ಕೊಡಬಾರ್ದು ಅಂತ. ಈ ಹಿಂದೆ ವಿಧಾನ ಪರಿಷತ್ ಚುನಾವಣೆ ಬಂದಂಥ ಆಯ್ಕೆ ಸಮಯದಲ್ಲಿ ಬಂದಂಥ ರಮೇಶ್ ಕುಮಾರ್ ಅವರ ಪ್ರಧಾನವಾಗಿ ಕೇಳಿಬಂಥ ಸಮಯದಲ್ಲಿ AICC ತಗೊಂಡಂಥ ನಿಯಮ, ಚುನಾವಣೆಗೆ ಒಮ್ಮೆ ಸ್ಪರ್ಧೆ ಮಾಡಿ ಸೋತಂಥವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ರಮೇಶ್ ಕುಮಾರ್ ಅವರಿಗೆ ನಿರಾಕರಿಸಲಾಯಿತು.
ಅದೇ ಹಂಗಿದ್ರೆ ಡಿ ಕೆ ಸುರೇಶ್ ಅವ್ರಿಗೂ ಇರಲ್ಲ, ಅಂಜಲಿ ಬಾಳಕರ್ ಅವ್ರಿಗೂ ಇರಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಚರ್ಚೆ ನಡೀತಾ ಇದೆ, ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಹೇಳಿದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಅಂತಿಮ ಆಗಿದೆ. ಉಳಿದ ಸರ್ಪ್ರೈಸ್ ಕ್ಯಾಂಡಿಡೇಟ್ ಏನಾದ್ರು ಬರ್ಬೋದು, ಹೇಳಕ್ಕಾಗಲ್ಲ ಡೆಲ್ಲಿಯಿಂದ ಏನಾಗುತ್ತೋ ಅಂತೇಳಿ. ಇನ್ನ ಬಿಜೆಪಿ ಬಂದಂತ ಸಮಯದಲ್ಲಿ ನಿಶ್ಚಿತವಾಗಿ ಬಿಜೆಪಿಗೆ ಈ ಕ್ಷೇತ್ರ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ. ಹಾಗಾಗಿ ಅವರು ಬಿಜೆಪಿಯಲ್ಲಿ ನಿನ್ನೆ ಈಗ ಆಲ್ರೆಡಿ ಕೋರ್ ಕಮಿಟಿ ಸಭೆ ಸೇರಿ ಡಿ.ವಿ. ಸದಾನಂದ ಗೌಡರ ಆಯ್ಕೆಯನ್ನ ಮಾಡಬೇಕು. ಒಕ್ಕಲಿಗ ಸಮುದಾಯದ ನಾಯಕರಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಲಿಲ್ಲ, ಹೈಕಮಾಂಡ್ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕೊಡಬೇಕು ಅನ್ನೋಂಥ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ರಾಜಕೀಯ ಚರ್ಚೆ ಬೇರೆ ರೀತಿಯಾಗಿದೆ. ದೇಶದಲ್ಲಿ ಏಕೈಕ ಪ್ರಧಾನಿ ಅತ್ಯಂತ ಸಕ್ರಿಯವಾಗಿರುವಂಥದ್ದು ಈ ವಯಸ್ಸಿನಲ್ಲಿ ಅದು ಮಾಜಿ ಪ್ರಧಾನಿ ದೇವೇಗೌಡರು ಮಾತ್ರ ಇರುವಂಥ ಜೀವಂತವಾಗಿರುವಂಥ ಏಕೈಕ ಮಾಜಿ ಪ್ರಧಾನಿ ಅಂದರೆ ದೇವೇಗೌಡರು ಮಾತ್ರ. ಹಾಗಾಗಿ ದೇವೇಗೌಡರಿಗೆ ಮತ್ತೊಂದು ಅವಕಾಶವನ್ನ ಕೊಡಬೇಕು ಅನ್ನೋದು ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೀತಾ ಇರೋದು. ಏನಂದ್ರೆ ಕಾಂಗ್ರೆಸ್ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ, ರಾಜ್ಯ ಬಿಜೆಪಿ ಅಲ್ಲಲ್ಲ, ದೆಹಲಿಯ ಅಮಿತ್ ಶಾ ಏನು ಬಿಜೆಪಿಯ ಪ್ರಭಾವಿ ನಾಯಕರಾಗಿರುವಂಥ ಮೋದಿ ಮತ್ತು ಅಮಿತ್ ಶಾ ಮಟ್ಟದಲ್ಲಿ ಮಾತುಕತೆ ನಡೀತಾ ಇರೋದು ಕೂಡ ದೇವೇಗೌಡರಿಗೆ. ಅಲ್ಲಿ ಎರಡು ಅವ್ರಿಗೆ ಕೊಡುವಂಥ ಸಂದೇಶ, ದೇವೇಗೌಡರಂತ ಅನುಭವಿ ರಾಜಕಾರಣ ಅಂದರೆ ದೇವೇಗೌಡರಿಗೆ ಯಾವಾಗ ಅವಕಾಶ ಸಿಗುತ್ತೋ ಆ ಎಲ್ಲ ಅವಕಾಶವನ್ನು ಬಳಸ್ಕೊಂಡು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನಾಯಕತ್ವವನ್ನು ಪ್ರಶಂಸೆ ಮಾಡ್ತಿದ್ದಾರೆ. ವಿದೇಶಾಂಗ ನೀತಿಯನ್ನು ಪ್ರಶಂಸೆ ಮಾಡ್ತಾರೆ, ರೈತಪರ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ. ಇಷ್ಟು ಹೊರತಾಗಿಯೂ ಕೂಡ ದೇಶದ ಮತ್ತು ರಾಜ್ಯದ ಕೆಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಈಗಲೂ ಕೂಡ ಧ್ವನಿ ಎತ್ತುತ್ತಾರೆ. ಮೇಕೆದಾಟು ಪರವಾಗಿ ನಿಲ್ತಾರೆ, ಮಹದಾಯಿ ಯೋಜನೆ ಪರವಾಗಿಯೂ ನಿಲ್ತಾರೆ. ಹಾಗಾಗಿ ಅವರ ಆಯ್ಕೆ ಬೇಕು. ಆ ಆಯ್ಕೆಯ ಮೂಲಕ ಒಬ್ಬ ಮಾಜಿ ಪ್ರಧಾನಿಯನ್ನು ಗೌರವಿಸ್ತೀವಿ. ಜೊತೆಗೆ ಬಿಜೆಪಿಗೆ ಒಂದು ಹಿನ್ನಡೆ ಇರುವಂಥದ್ದು, ವೀರಶೈವ ಸಮುದಾಯದ ಮತಗಳು ಅವ್ರ ಪರವಾಗಿದ್ದಾವೆ, ಆದರೆ ಒಕ್ಕಲಿಗ ಸಮುದಾಯದ ಮತಗಳು ಅವ್ರ ಪರವಾಗಿಲ್ಲ ಅನ್ನುವಂಥದ್ದೇ. ದೇವೇಗೌಡರಿಗೆ ಅವಕಾಶವನ್ನು ಕೊಟ್ಟರೆ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿಗೆ ಬರ್ಬೋದು ಅನ್ನುವಂಥದ್ದು ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ. ಹಾಗಾಗಿ ಬಿಜೆಪಿ ಆ ಲೆಕ್ಕಾಚಾರದಲ್ಲಿದ್ದರೆ JDS ಪಾಳ್ಯದಲ್ಲಿ ಹೇಗಾದರೂ ಮಾಡಿ ದೇವೇಗೌಡರನ್ನ ಕಳಿಸಲೇಬೇಕು ಅನ್ನುವಂಥ ಒಂದು ಇದು ನಡೀತಾ ಇದೆ ಪ್ರಕ್ರಿಯೆ. ಯಾಕೆ ಅಂತ ಹೇಳಿದ್ರೆ ಮುಂಬರುವ ವಿಧಾನಸಭೆ ಚುನಾವಣೆ ಇರ್ಬೋದು, BBMP ಬೇರೆ ಬೇರೆ ಚುನಾವಣೆಗಳಲ್ಲಿ ಬಿಜೆಪಿ JDS ಮೈತ್ರಿ ಮುಂದುವರಿಬೇಕು ಅನ್ನುವಂಥದ್ದು ಇವರ ನಾಯಕರ ಲೆಕ್ಕಾಚಾರ. ಆ ನಾಯಕರ ಲೆಕ್ಕಾಚಾರ ಇರೋ ಸಮಯದಲ್ಲಿ ಏನಾದರೂ ರಾಜಿ ಪಂಚಾಯಿತಿ ಮಾಡೋದಿದ್ರೆ, ಸೀಟುಗಳ ಹಂಚಿಕೆ ಇನ್ನೊಂದಿರುವಾಗ ದೇವೇಗೌಡರಿಗಿಂತ ದೊಡ್ಡ ನೆಗೋಷಿಯೇಟರ್ JDSಗಿಲ್ಲ. ಹಾಗಾಗಿ ಅವರು ಪ್ರಧಾನಿ ಹತ್ರ ಹೋಗ್ಬೇಕಾದ್ರೂ ಈಸಿ ಆಕ್ಸೆಸ್ ಇದೆ, ಅದು ಮಾಜಿ ಪ್ರಧಾನಿ ಅನ್ನುವಂಥ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕೂಡ ಇವರ ಹಿರಿತನ ಮತ್ತು ಅನುಭವಕ್ಕೆ ಗೌರವವನ್ನು ಕೊಡ್ತಾರೆ. ಹಾಗಾಗಿ ದೇವೇಗೌಡರು JDSಗೆ ರಾಜ್ಯಸಭೆಗೆ ಹೋಗೋದು ಅನಿವಾರ್ಯ. ಹಾಗಾಗಿ ಬಿಜೆಪಿಯ ಎಲ್ಲ ನಾಯಕರ ಒಲವನ್ನು ಗಿಟ್ಟಿಸ್ಕೊಂಡು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮತ್ತೊಂದು ಅವಧಿಗೆ ದೇವೇಗೌಡರು ರಾಜ್ಯಸಭೆಗೆ ಹೋಗುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಸರಿ, ಆದರೆ ಅವ್ರಿಗೀಗ ಇದೇ 18ನೇ ತಾರೀಕಿಗೆ 93 ವರ್ಷ ತುಂಬಿತು, 94ನೇ ವರ್ಷ ಈಗ. ಹೌದು, ವಯಸ್ಸು ಅಲ್ಲಿ ಅಡ್ಡ ಬರಲ್ಲ. ಇದೇ BJP ನಾಯಕರು ಮೋದಿ, ಅಮಿತ್ ಶಾ ಇವರೆಲ್ಲ ಅವರ ಪಕ್ಷದ ನಾಯಕರನ್ನ ವಯಸ್ಸಿನ ಕಾರಣಕ್ಕೆ ಅವಕಾಶಗಳನ್ನು ನಿರಾಕರಿಸಿದರು. ಬೇರೆ ಎಲ್ಲರನ್ನ ಬಿಡಿ, ಲಾಲಕೃಷ್ಣ ಅಡ್ವಾಣಿ ಅಂತವ್ರಿಗೆ, ಮುರಳಿ ಮನೋಹರ್ ಜೋಶಿ ಅಂತವ್ರಿಗೆ ಅವಕಾಶಗಳನ್ನು ನಿರಾಕರಣೆ ಮಾಡಿದರು. ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರು. ಈಗ ದೇವೇಗೌಡಗೆ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಈ ವಯಸ್ಸಿನ ವಿಷಯ ಅಡ್ಡ ಬರಲ್ವಾ? ಅಲ್ಲ, ಈಗ ಪ್ರಧಾನಿ ಮೋದಿ ಅವರದೇ ಹೋಯ್ತಲ್ಲ, ಆಗಲೇ 75 ವರ್ಷ ಓಕೆ, ಆದರೆ ಇದು 93, ಈಗ 94ನೇ ವರ್ಷಕ್ಕೆ ಕಾಲಿಟ್ಟಿದಾರ. ಈಗ ಅವ್ರ ಟರ್ಮ್ ಮುಗಿಬೇಕು ಅಂದರೆ 6 ವರ್ಷ ಅಂತಂದರೆ 99 ವರ್ಷ ಆಗುತ್ತೆ. ದೇವೇಗೌಡ ಆಕ್ಟಿವ್ ಆಗಿರಲಿ, ಸಕ್ರಿಯವಾಗಿರಲಿ, ಅವ್ರ ಆರೋಗ್ಯವಾಗಿರಲಿ, ಫೈನ್, ಬಟ್ ವಯಸ್ಸು ಸಪೋರ್ಟ್ ಮಾಡಬೇಕಲ್ಲ. ಖಂಡಿತವಾಗಿಯೂ. ಆದರೆ ಅದು ಏನು ಇವು ವಯಸ್ಸಿನ ಮಿತಿ ಈ ಥರದ್ದು ಹಾಕ್ಕೊಂಡಿರೋದು ಅದು BJP ರಾಜಕಾರಣಕ್ಕೆ, BJPಯ ಪಕ್ಷಕ್ಕೆ. ಇವರು BJP ಅಲ್ವಲ್ಲ, JDS ಮಿತ್ರ ಪಕ್ಷದ ಅಭ್ಯರ್ಥಿ. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದೆ, ಅತ್ಯಂತ ಸಕ್ರಿಯವಾಗಿರುವ ಮತ್ತು ಜೀವಂತವಾಗಿರುವ ದೇಶದ ಏಕೈಕ ಮಾಜಿ ಪ್ರಧಾನಿ ಅಂದರೆ ದೇವೇಗೌಡರು. ನೀವು ಆ 94 ವರ್ಷ 95 ವರ್ಷ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೊನ್ನೆ ಕಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಮಾವು ಮೇಳಕ್ಕೆ ಆ ಇಳಿ ವಯಸ್ಸಿನಲ್ಲೂ ಕೂಡ ಬರ್ತಾರೆ, ಮಾವಿನ ರುಚಿ ನೋಡ್ತಾರೆ, ಮತ್ತು ಮೇಳ ಹೇಗೆ ಆಯೋಜನೆ ಮಾಡಬೇಕು, ಯಾವ ರೀತಿ ಬರಬೇಕು, ರೈತರಿಗೆ, ಮಾವು ಬೆಳೆಗಾರರಿಗೆ ಯಾವ ಮಟ್ಟದ ಬೆಲೆ ಕೊಡಬೇಕು ಅನ್ನುವಂಥದ್ದು ಮಾತಾಡ್ತಾರೆ. ನೀವು ಅಷ್ಟರ ಮಟ್ಟಿಗೆ ಸಕ್ರಿಯವಾಗಿರುವಂಥ, ಇಂತಹ ಇಳಿ ವಯಸ್ಸಿನಲ್ಲಿ ಸಕ್ರಿಯವಾಗಿರುವಂಥ ರಾಜಕಾರಣಿ ಯಾರಿದ್ದಾರೆ? ನೀವು ಹೇಳಿದ್ರಿ ಲಾಲ್ಕೃಷ್ಣ ಅಡ್ವಾಣಿ ಮತ್ತೊಬ್ಬರು, ಯಾರಾದರೂ ಮುರಳಿ ಮನೋಹರ್ ಜೋಶಿ, ಯಾರಾದರೂ. ಒಂದು ನಿಮಿಷ, ನಾನು ಈಗ ಅವರು BJPಯವರು JDSಗಾದರೂ ಬಿಟ್ಕೊಡ್ಲಿ, BJPಯವ್ರನ್ನಾದರೂ ಕಳಿಸ್ಲಿ, ಯಾರನ್ನಾದರೂ ಕಳಿಸ್ಲಿ, ಈಗ ಇನ್ನೂ JDSನಲ್ಲೇ ಯಾರಾದರೂ ಯುವ ನಾಯಕರು ಇದ್ರೆ ಕಳಿಸ್ಬೋದಲ್ಲ, ಇನ್ನೂ ಆಕ್ಟಿವ್ ಆಗಿರೋರು ಕಳಿಸ್ಬೋದಲ್ಲ. ಕಳಿಸ್ಬೋದು. ಇವರು ದೇವೇಗೌಡ
ಮೋದಿಗೆ ಏನು ಬಹುಪರಕ್ ಆಗ್ತಾರೆ ಅಂತ ಬಹಿರಂಗವಾಗಿ BJP ನಾಯಕರೇ ನಾಚ್ಕೋಬೇಕು, ಅಷ್ಟು ಹೊಗಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಳಿಸ್ಬಿಟ್ರೆ? ಇಲ್ಲ, ಅದೊಂದೇ ಕಾರಣ ಅಲ್ಲ. ನಾನು ಆಗಲೇ ಹೇಳಿದೆ, ಅದೊಂದು BJP ಹೊಗಳುತ್ತಾರೆ ಅನ್ನೋ ಒಂದೇ ಕಾರಣ ಅಲ್ಲ. ನೀವು ಮಹದಾಯಿ ವಿಚಾರಕ್ಕೆ ಬಂದಂಥ ಸಮಯದಲ್ಲಿ ಅಲ್ಲಿನ BJP ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಮೇಕೆದಾಟು ಇಲ್ಲ, ಮಾತಾಡಿಲ್ಲ ಈ ಸಲ. ನೋಡಿ ನೀವು, ಇಲ್ಲ ನೀವು ಮೇಕೆದಾಟು ವಿಷಯದಲ್ಲಿ ಅವ್ರು ಕೇಳಲೇಬೇಕು, ಆಯ್ತಾ? ಅದು ದೊಡ್ಡತನ ಅಲ್ಲ, ಅದು ಅವ್ರ ಕರ್ತವ್ಯ. ಹೌದು. ಮತ್ತೆ ನಾನು ಹೇಳ್ತಿರೋದು, ಅವರು ಸಕ್ರಿಯವಾಗಿದ್ದರೆ ಓಕೆ, ಅವ್ರ ಪಕ್ಷದಿಂದ BJPಯಿಂದ ಅವ್ರ ವಿಷಯ, ಆಂತರಿಕ ವಿಷಯ. BJPಯಿಂದ JDS ಕಳಿಸ್ತೀವಿ ಅಂದರೆ ಕಳಿಸ್ಲಿ JDS ನಾಯಕರನ್ನ. ಅವರು ರಾಜ್ಯವನ್ನು ಪ್ರತಿನಿಧಿಸುವಂತಹ, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರೆ ಇಟ್ಸ್ ಫೈನ್ ಅಷ್ಟೇ. ಇವರು ನನಗೆ ಇನ್ನೇನಿಲ್ಲ, 93ರಿಂದ 94ಕ್ಕೆ ಬಂದಿದ್ದಾರೆ, ಟರ್ಮ್ಗೆ ಎಷ್ಟೊತ್ತಿಗೆ 99 ಆಗುತ್ತೆ. ಪಾಪ ಅವ್ರಿಗೂ ನನ್ನ ಪ್ರಕಾರ ದೇವೇಗೌಡರಿಗೂ ಅದೊಂಥರ ಹಿಂಸೆ ಆಗ್ಬೋದು. ಅದರಿಂದ ನಾನು ಕೇಳಿದೆ ಅಷ್ಟೇ. ಇಲ್ಲ, ಈ ವಯಸ್ಸಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿರುವಂಥ ರಾಜಕಾರಣಿ. ಅಂದರೆ ಅವರಿಗೆ ವಯಸ್ಸು ಮತ್ತು ವಯೋಸಹಜ ಕೆಲವು ಆರೋಗ್ಯದ ಸಮಸ್ಯೆಗಳಿದ್ದಾವೆ. ಇಷ್ಟಾಗಿಯೂ ಕೂಡ ಅವರು ಪ್ರತಿಯೊಂದು ವಿಷಯದ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾರೆ. ರೈತರು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಸೀಮಿತ. ರೈತರ ಆತ್ಮಹತ್ಯೆಯ ಬಗ್ಗೆ ಮಾತಾಡ್ತಾರೆ, ಬೆಂಬಲ ಬೆಲೆ ಬಗ್ಗೆ ಮಾತನಾಡ್ತಾರೆ. ನಾ ಹೇಳಿದಲ್ಲ ಆಗಲೇ, ಮೇಕೆದಾಟು DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು. ಆಗ ನೋಡಿದ್ರೆ DK ಶಿವಕುಮಾರ್ ಅವರ ಕಡು ರಾಜಕೀಯ ವೈರಿ ದೇವೇಗೌಡರು. ಆ ಯೋಜನೆ ವಿರೋಧಿಸಬೇಕು, ಇಲ್ಲ ಅದು ಮೇಕೆದಾಟು ಪರವಾಗಿ ನಿಲ್ತಾರೆ. ವಿರೋಧ ಮಾಡಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ, ನಾನು ಹೇಳಿದ್ದು ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು ಕೂಡ ಅಲ್ಲ. ನಾನು ಹೇಳಿದ್ದು ಆರ್ಗ್ಯುಮೆಂಟ್ ನೀವು ಹೇಳಿದ್ರಲ್ಲ, ಆ ಕಾರಣ. ಹಂಗಾಗಿ ಅವರು ದೇಶದ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಯಸ್ಸಿನ ಕಾರಣಕ್ಕಾಗಿ ನೀವು ಹೇಳೋದು ಸರಿ ಇರ್ಬೋದು, ಆದರೆ BJP ಈ ರೀತಿ ಯೋಚನೆ ಮಾಡುತ್ತೆ. ಒಬ್ಬ ಮಾಜಿ ಪ್ರಧಾನಿಗೆ ಗೌರವ ಕೊಡ್ತೀನಿ ನಾನು ಈ ಮೂಲಕ. BJP ನೋಡಿ, ಹಾಗೆ JDS ಅಲ್ಲ, ಇದು ಗೌರವ ಇದು ಏನೇನು ಅಲ್ಲ. ಸರ್ವೋಚ್ಚ ನಾಯಕ ಅಂತ ಹೇಳ್ಬೋದು. ಒಕ್ಕಲಿಗ ಹೇಳಿದ್ರಿ, ಅದನ್ನು ನಾನು ಹೇಳಿದೆ. ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ, ರಾಜಕಾರಣ ಇದು. ಹಾಗೆ ನೋಡಿದ್ರೆ BJPಯ ಎಲ್ಲ ನಡೆಯೂ ಕೂಡ ರಾಜಕಾರಣವೇ. ನೀವು BJPಯ ಒಂದು ಸಂಸತ್ತು ಕೂಡ ರಾಜಕಾರಣಕ್ಕೆ ಬಳಕೆ ಆಗುತ್ತೆ, ಯೋಜನೆಗಳು ಕೂಡ ರಾಜಕಾರಣಕ್ಕೆ ಬಳಕೆ ಆಗುತ್ತೆ, ಎಲ್ಲದೂ ಕೂಡ ರಾಜಕಾರಣ, ಓಟು. ಅದು ಬಿಟ್ಟು ಬೇರೆ ಅದರಿಂದ ಆಚೆ ದಾಟೋದೇ ಇಲ್ಲ. ಹಾಗಾಗಿ ಅದು ರಾಜಕೀಯವಾಗಿ ನೋಡುತ್ತೆ. ರಾಜಕೀಯವಾಗಿ ನೋಡಿ ದೇವೇಗೌಡರಿಗೆ ಅಂತ ಒಂದು ಅವಕಾಶ ಸಿಗಬಹುದು. ಸಿಗದೆ ಹೋದ್ರೆ ನಿಶ್ಚಿತವಾಗಿ BJPಯಿಂದ ಮತ್ತೊಬ್ಬರು ಅಭ್ಯರ್ಥಿಯಾಗಿ ಬರ್ತಾರೆ. ಆಕ್ಚುಲಿ ಅದು ಕೂಡ ಒಂದು ರೀತಿಯಲ್ಲಿ ಬಹುತೇಕ ನಿಶ್ಚಿತ ಅನ್ನೋ ರೀತಿನೇ ಇದೆ. ನೀವೇ ಹೇಳ್ದಂಗೆ ಇವ್ರದ್ದೇನು ರಾಜ್ಯ BJP ನಾಯಕರದ್ದು ಏನೇನೂ ಇಲ್ಲ, ಇವ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ ಇವರು. ಸೊ ಹಂಗಾಗಿ ಅದು ಕೇಂದ್ರ BJP ನಾಯಕರು ಮಾಡೋದ್ರಿಂದ ದೇವೇಗೌಡರದ್ದು ಫೈನಲ್ ಆಗ್ಬೋದು. ಬಟ್ ನನಗೆ ಇದು ಚರ್ಚೆ ಮಾಡಬೇಕು, ಜನಕ್ಕೂ ಇದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಕೇಳಿದೆ ಅಷ್ಟೇ. ಈಗ June 1ಕ್ಕೆ ನೋಟಿಫಿಕೇಶನ್ ಆಗುತ್ತೆ, 18ಕ್ಕೆ ಚುನಾವಣೆ. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಇನ್ನೇನಿರುವಾಗ ಹಿಂದಿನ ದಿನ ಬಹುತೇಕ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅಷ್ಟೇ. ನನಗೆ ಇದೆಲ್ಲದ ಬೆಳವಣಿಗೆಗಳ ನಡುವೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅನಿಸಿದೆ ಏನು ಗೊತ್ತಾ? ಮೊನ್ನೆ ದೇವೇಗೌಡ ಸಿದ್ದರಾಮಯ್ಯ ಅವ್ರನ್ನ, ನಮ್ಮನ್ನ ಆತ್ಮೀಯರು, ಸಿದ್ದರಾಮಯ್ಯ ಬಡವ್ರ ಪರ ಕೆಲಸ ಮಾಡ್ತಿದ್ದಾರೆ, ಅದೇ ಕಾರಣಕ್ಕೋಸ್ಕರ ತೊಂದರೆ ಅನುಭವಿಸ್ತಿದ್ದಾರೆ ಅಂತೆಲ್ಲ ಮಾತಾಡಿದ್ರಲ್ಲ. ಬಹುಶಃ ಏನಾದ್ರು ರಾಜ್ಯಸಭೆಗೆ ಅದು ಲಿಂಕ್ ಇದೆಯಾ ಅಂತ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಏನಾದರೂ 4th ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲ್ತಾರೆ. BJP ಮತ್ತು JDS ಮೈತ್ರಿ ಗೆಲ್ಲುತ್ತೆ, ಅನುಮಾನ ಇಲ್ಲ. ಬಟ್ ಕಡೆ ಕ್ಷಣದವರೆಗೂ ಒಂದು ಟೆನ್ಷನ್ ಅಂತೂ ಇರುತ್ತೆ. ಇದಕ್ಕೇನಾದರೂ ದೇವೇಗೌಡ ಈ ದಾಳ ನನಗೇನಾಗ ಅನ್ಸಲ್ಲ. ಯಾಕೆಂದ್ರೆ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಅವರು ಜೊತೆಯಾಗಿ ಪಕ್ಷ ಕಟ್ಟಿದಂಥವ್ರು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಆರಂಭದಿಂದಲೂ ಕೂಡ ದೇವೇಗೌಡರು ಪ್ರಬಲವಾಗಿ ನಿಂತಂಥವ್ರು. ಈ ಹಿಂದೆ JH ಪಟೇಲ್ ಅವರು ಮುಖ್ಯಮಂತ್ರಿ ಆದ್ರೆ ಈಗ ದೇವೇಗೌಡ ಮತ್ತು ಸಿದ್ದರಾಮಯ್ಯ ರಾಜಕೀಯವಾಗಿ ಅವಕಾಶ ಸಿಕ್ಕಾಗ ನೀವು ಸಿದ್ದರಾಮಯ್ಯ ಅವ್ರನ್ನ ನೋಡಿ, ಅವಕಾಶ ಸಿಕ್ಕಂತ ಸಮಯದಲ್ಲಿ ದೇವೇಗೌಡರನ್ನು ಹೊಗಳ್ತಾರೆ, ಆದ್ರೆ ಕುಮಾರಸ್ವಾಮಿ ಅವ್ರನ್ನ ಹೊಗಳಲ್ಲ. ಅವರು ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ, ದೇವೇಗೌಡರ ಬಗ್ಗೆ ಒಂದು ಗೌರವ ಮತ್ತು ಪ್ರೀತಿಯನ್ನು ತೋರಿಸ್ತಾರೆ. ಹಾಗಾಗಿ ಅದು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಾದಂಥ ವೈಯಕ್ತಿಕ ಸಂಘರ್ಷ ಇಲ್ಲ. ಕೆಲವೊಂದು ವಿಷಯಗಳ ಸಮಯದಲ್ಲಿ ಗುಣಗಳು ಬಂದಂಥ ಸಮಯದಲ್ಲಿ ಅವ್ರನ್ನ ಇವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ನಂಗೆ ಗೊತ್ತಿರೋ ಹಾಗೆ ದೇವೇಗೌಡರು ಹುಟ್ಟುಹಬ್ಬ ಆಚರಿಸಿಕೊಳ್ಳುವಂಥ ಸಮಯದಲ್ಲಿ ಮೊದಲ ಬಕ್ಕೆ ಹೋಗಿದ್ದು ಸಿದ್ದರಾಮಯ್ಯ ಅವ್ರದೇ ಇರ್ಬೋದೇನೋ. ಹಾಗಾಗಿ ಅಷ್ಟರ ಮಟ್ಟಿಗೆ ಅವ್ರ ಸಂಬಂಧ ಚೆನ್ನಾಗಿದೆ. ರಾಜಕೀಯ ಕಾಣಿಸಲ್ಲ, ಸಹಜವಾಗಿ ತನ್ನ ಜೊತೆಗಿದ್ದಂಥವ್ರು. ದೇವೇಗೌಡರು ಇವ್ರಿಗೆ ಅವಕಾಶ ಕೊಟ್ಟದ್ದಂತೂ ನಿಜ. ಅದನ್ನ ಅವರು ಕೂಡ ಸ್ಮರಿಸ್ತಾರೆ, ಇವರು ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊಳ್ಳುವ ಸಂಬಂಧ ಇದೆ. ಅವರಿಬ್ಬರು ಉತ್ತಮ ಕರ್ನಾಟಕ ಕಂಡ ಅತ್ಯಂತ ಮುತ್ಸದ್ದಿ ರಾಜಕಾರಣಿಗಳು ಇಬ್ಬರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ನಟರಾಜ್ ಅವರು. ವೀಕ್ಷಕರೇ, ಇಷ್ಟೊತ್ತು ಚರ್ಚೆನ ನೋಡಿದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.